Hello aspirants, welcome to Sparda Lines. ಇಷ್ಟಿನ ನಾವು ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡ್ಕೊಂತ ಬಂದಿದ್ದೀವಿ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಅದೇ ರೀತಿ ಇವತ್ತು ಸಹ ಈ ಎಲ್ಲ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ಗೆ ಎಲೆಕ್ಷನ್ ನ ಶೆಡ್ಯೂಲ್ ಮಾಡಿದ್ದಾರೆ. ಈ ಎಲೆಕ್ಷನ್ ಟು ವೈಸ್ ಪ್ರೆಸಿಡೆಂಟ್ ಯಾರು ಮಾಡ್ತಾರೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಮಾತಾಡೋಣ ಸ್ವಲ್ಪ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಆರ್ಟಿಕಲ್ 324 ಅಂದ್ರೆ ವಿಧಿ 324 ನಮ್ಮ ಭಾರತೀಯ ಸಂವಿಧಾನದ 324ನೇ ವಿಧಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಮಾತಾಡುತ್ತೆ. ಇದು ಒಂದು 3 ಮೆಂಬರ್ ಬಾಡಿ ಆಗಿರುತ್ತೆ. ಅಂದ್ರೆ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ 3 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ. ಅಟ್ ಪ್ರೆಸೆಂಟ್ ಯಾರು ಇವಾಗಿನ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಅಂದ್ರೆ ಜ್ಞಾನೇಶ್ ಕುಮಾರ್. So Gyanesh Kumar is serving as the present Chief Election Commissioner to the Election Commission of India. Vice President ಅಂದ್ರೆ ಪ್ರೆಸಿಡೆಂಟ್ ಆದ ನಂತರದ ಸಿಟಿಸನ್ ನಾವು ವೈಸ್ ಪ್ರೆಸಿಡೆಂಟ್ ಅಂತ ಕರಿತೀವಿ. ಈ ವೈಸ್ ಪ್ರೆಸಿಡೆಂಟ್ ಭಾರತೀಯ ಸಂವಿಧಾನದ 63ನೇ ವಿಧಿ ಅಂದ್ರೆ ಆರ್ಟಿಕಲ್ 63 ಸ್ಟೇಟ್ಸ್ ದಟ್ ದೇರ್ ಶಾಲ್ ಬಿ ಅ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ ನಮ್ಮ ಭಾರತಕ್ಕೆ ಒಬ್ರು ವೈಸ್ ಪ್ರೆಸಿಡೆಂಟ್ ಇರಬೇಕು ಅಂತ 63ನೇ ವಿಧಿ ಹೇಳುತ್ತೆ. ಹಾಗೆ ಆರ್ಟಿಕಲ್ 67 ಏನ್ ಹೇಳುತ್ತೆ ಅಂದ್ರೆ 5 ವರ್ಷಗಳ ಕಾಲ ಈ ವೈಸ್ ಪ್ರೆಸಿಡೆಂಟ್ ಅವರ ಟರ್ಮ್ ಇರುತ್ತೆ ಅಂತ ಹೇಳ್ತಾರೆ. ಆರ್ಟಿಕಲ್ 68 ಎಲೆಕ್ಷನ್ಸ್ ಟು ವೈಸ್ ಪ್ರೆಸಿಡೆಂಟ್. ಈ ವೈಸ್ ಪ್ರೆಸಿಡೆಂಟ್ ನ ಎಲೆಕ್ಷನ್ ಮಾಡಬೇಕು ಅಂತ ಆರ್ಟಿಕಲ್ 68 ಹೇಳುತ್ತೆ. ಆರ್ಟಿಕಲ್ 68(1) ಆರ್ಟಿಕಲ್ ವಿಧಿ 68ನೇ 1ನೇ ಕ್ಲಾಸ್ ಅಲ್ಲಿ 5 ವರ್ಷ ಟರ್ಮ್ ಆದ್ಮೇಲೆ ಯಾವಾಗ ಎಲೆಕ್ಷನ್ ಮಾಡಬೇಕು ಅಂದ್ರೆ ಇವರ ಒಂದು ಕಾಲಾವಧಿ ಮುಗಿಯೋದಕ್ಕಿಂತ ಮುಂಚೆನೆ ಎಲೆಕ್ಷನ್ ನ ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತೆ ಆರ್ಟಿಕಲ್ 68 ಕ್ಲಾಸ್ 1. ಆರ್ಟಿಕಲ್ 68 ಕ್ಲಾಸ್ 2 ಇನ್ ದಿ ಸಿಚುಯೇಷನ್ ಆಫ್ ರೆಸಿಗ್ನೇಷನ್, ಡೆತ್ ಆರ್ ರಿಮೂವಲ್, ಈ ಟೈಮ್ ಅಲ್ಲಿ ಯಾವಾಗ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತ ಆರ್ಟಿಕಲ್ 68 ಕ್ಲಾಸ್ 2 ಹೇಳುತ್ತೆ. ಸೊ ದಿಸ್ ಇಸ್ ಅಬೌಟ್ ವೈಸ್ ಪ್ರೆಸಿಡೆಂಟ್. ಇದರ ಒಂದು ಎಲೆಕ್ಷನ್ಗೆ ಯಾರ್ಯಾರು ವೋಟ್ ಮಾಡ್ಬೋದು ಅಂದ್ರೆ ಎಲೆಕ್ಟೋರಲ್ ಕಾಲೇಜ್ ಯಾರ್ಯಾರು ಇರ್ತಾರೆ ಅಂತ ಅಂದ್ರೆ ಆಲ್ MPs ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾ. ಎಲ್ಲಾ MPs ಆಫ್ ಲೋಕಸಭಾ ಮತ್ತೆ ರಾಜ್ಯಸಭಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲಾ MPs ಅಂತ ಅಂದಾಗ ಎಲೆಕ್ಟೆಡ್ ಸಹ ಬರ್ತಾರೆ, ಹಾಗೆ ನಾಮಿನೇಟೆಡ್ ಸಹ ಬರ್ತಾರೆ. ನಾಮಿನೇಟೆಡ್ MPs ಸಹ ಬರ್ತಾರೆ. ಎಲೆಕ್ಟ್ ಆಗಿರೋ MPs ಬರ್ತಾರೆ, ನಾಮಿನೇಟ್ ಆಗಿರೋ MPs ಬರ್ತಾರೆ. ಆದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ನಾಮಿನೇಟ್ ಆಗಿರೋರು ಬರಲ್ಲ. ನಾಮಿನೇಟೆಡ್ MPs ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಬಟ್ ವೈಸ್ ಪ್ರೆಸಿಡೆಂಟ್ಗೆ ಎಲೆಕ್ಟೆಡ್ ಆಗಿರೋ MPs ಪಾರ್ಟಿಸಿಪೇಟ್ ಮಾಡ್ತಾರೆ, ನಾಮಿನೇಟ್ ಆಗಿರುವಂತಹ MPs ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದು ಯಾವ ತರ ವೋಟಿಂಗ್ ಅಲ್ಲಿ ಮಾಡ್ತಾರೆ ಅಂದ್ರೆ ನಾವು ಕಾಸ್ಟ್ ಮಾಡೋ ವೋಟ್ಸ್ ಎಲ್ಲ ಏನಿರುತ್ತೆ ಅದು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಂತಾರೆ. ಅಂದ್ರೆ ಲೋಕಸಭೆಗೆ ಯಾರಾದ್ರೂ MP ಅಥವಾ MLA ಎಲೆಕ್ಷನ್ ಅಲ್ಲಿ ನಾವು ಆಸ್ ಸಿಟಿಸನ್ಸ್ ನಾವು ಹೋಗಿ ವೋಟ್ ಮಾಡೋದನ್ನ ಫಸ್ಟ್ ಪಾಸ್ ದಿ ಪೋಸ್ಟ್ ಸಿಸ್ಟಮ್ ಅಂತಾರೆ. ಫಸ್ಟ್ ಪಾಸ್ ದಿ ಪೋಸ್ಟ್ ಸಿಸ್ಟಮ್ ಇದು. ಬಟ್ ವೈಸ್ ಪ್ರೆಸಿಡೆಂಟ್ಗೆ ಯಾವ ಒಂದು ಸಿಸ್ಟಮ್ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅಂದ್ರೆ PRS-TV ಅಂದ್ರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಬೈ ದ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ಸ್ ಅಂತ ಕರಿತೀವಿ ಈ ಒಂದು ಸಿಸ್ಟಮ್ ನ. ಮತ್ತೆ ಈ ಒಂದು ಬ್ಯಾಲೆಟ್ ಏನಂದ್ರೆ ಸೀಕ್ರೆಟ್ ಬ್ಯಾಲೆಟ್ ಅಂದ್ರೆ MPs ವೋಟ್ ಮಾಡಿರೋದನ್ನ ತೋರಿಸಬಾರ್ದು, ಯಾರಿಗೂ ತೋರಿಸದೇನೆ ಬ್ಯಾಲೆಟ್ಗೆ ಹಾಕೋದನ್ನ ಸೀಕ್ರೆಟ್ ಬ್ಯಾಲೆಟ್ ಅಂತಾರೆ. ನಾವು ಇವಾಗ ಎಲೆಕ್ಷನ್ ಅಲ್ಲಿ ಹೋದ್ರೆ ದಟ್ ಈಸ್ ಆಲ್ಸೋ ಅ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್. ಸೊ ಈ ವೈಸ್ ಪ್ರೆಸಿಡೆಂಟ್ ಸಹ ಇದೇ ತರ ಆಗುತ್ತೆ. ಸೀಕ್ರೆಟ್ ಬ್ಯಾಲೆಟ್ ಅಲ್ಲಿ ಯಾರಿಗೂ ತೋರ್ಸಂಗಿಲ್ಲ ವೋಟ್ನ. ಅಕಸ್ಮಾತ್ ಏನಾದ್ರೂ ತೋರಿಸಿದ್ರೆ ಅದು ಇನ್ವ್ಯಾಲಿಡ್ ಆಗ್ಬಿಡುತ್ತೆ ವೋಟು. ನಾಮಿನೇಷನ್ ಅಂತ ಬಂದ್ರೆ ಯಾರು ಕಂಟೆಸ್ಟ್ ಮಾಡಬೇಕು ವೈಸ್ ಪ್ರೆಸಿಡೆಂಟ್ಗೆ, ಯಾವ ತರ ನಾಮಿನೇಟ್ ಮಾಡಬೇಕು ಅಂತ ಅಂದ್ರೆ 20 ಜನ ಪ್ರಪೋಸರ್ಸ್ ಅಂಡ್ 20 ಜನ ಸೆಕೆಂಡರ್ಸ್. ಅಂದ್ರೆ ಟೋಟಲ್ 40 ಜನ ರೆಕಮೆಂಡ್ ಮಾಡಬೇಕು. 20 ಜನ ಪ್ರಪೋಸರ್ ಆಗಿ 20 ಜನ ಸೆಕೆಂಡರ್ ಆಗಿ ಒಬ್ರು ನೇಮ್ ನ ರೆಕಮೆಂಡ್ ಮಾಡ್ತಾರೆ, ಇವರು ಎಲೆಕ್ಷನ್ ಅಲ್ಲಿ ನಿಲ್ಬಹುದು ಅಂತ. ಈ ತರ ನಿಂತ ಮೇಲೆ ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಯಾಂಡಿಡೇಟ್ 15,000 ರೂಪಾಯಿನ ಡೆಪಾಸಿಟ್ ಸಹ ಮಾಡಬೇಕು. ಇಷ್ಟು ಮಾಡಿ ನಾಮಿನೇಷನ್ ಪೇಪರ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಲಿಜಿಬಿಲಿಟಿ ಏನು, ಯಾರ್ಯಾರೆಲ್ಲ ಈ ವೈಸ್ ಪ್ರೆಸಿಡೆಂಟ್ಗೆ ಕಂಟೆಸ್ಟ್ ಮಾಡಬಹುದು ಅಂತ ಅಂದ್ರೆ ಅವರು ಮೊದಲನೇದಾಗಿ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು. ಅವರು ಸಿಟಿಸನ್ ಆಫ್ ಇಂಡಿಯಾ ಇರಬೇಕು ಅಂಡ್ 35 ಇಂತ ಮೇಲ್ಪಟ್ಟು ವರ್ಷಗಳಾಗಿರ್ಬೇಕು ಅವ್ರಿಗೆ ಏಜು. ಅಂದ್ರೆ 35 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೇಕು ಅವರ ಒಂದು ವಯಸ್ಸು. ಮತ್ತೆ
ರಾಜ್ಯಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಶನ್ ಬೇಕು ಆ ಎಲ್ಲಾ ಕ್ವಾಲಿಫಿಕೇಶನ್ಸ್ ಇವರಲ್ಲಿ ಇರಬೇಕು. ಸೊ ರಾಜ್ಯಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಕ್ಕೆ ಯಾವ್ಯಾವ್ದು ಎಲಿಜಿಬಿಲಿಟಿ ಇರಬೇಕು ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಎಲ್ಲಾ ಕ್ವಾಲಿಫಿಕೇಶನ್ ವೈಸ್ ಪ್ರೆಸಿಡೆಂಟ್ ಅಲ್ಲಿ ಇರಬೇಕು, ಅವಾಗೆ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಇವರು ಕಂಟೆಸ್ಟ್ ಮಾಡೋಕ್ಕಾಗೋದು. ಸೊ ದಿಸ್ ಈಸ್ ಅಬೌಟ್ ದಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ದಟ್ ಈಸ್ ಡಿಕ್ಲೇರ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಕವಚ್ 4.0. ಇಟ್ ಈಸ್ ರೆಡಿ ಫಾರ್ ಡೆಲ್ಲಿ ಟು ಮುಂಬೈ ರೂಟ್. ಏನಿದು ಕವಚ್ ಸಿಸ್ಟಮ್? ಕವಚ್ ಸಿಸ್ಟಮ್ ಅಂದ್ರೆ ನಾವೇ ಸ್ವಯಂ ಇಂಡಿಜಿನಿಯಸ್ ನಮ್ದೇ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದನ್ನ ಕಂಡಿಡ್ದಿರೋದು. ಸೊ ಇಟ್ ಈಸ್ ಪ್ಯೂರ್ಲಿ ಇಂಡಿಜಿನಸ್, ಅಂದ್ರೆ ನಮ್ಮ ಭಾರತನೇ ಇದನ್ನ ಕಂಡಿಡ್ದಿರೋದು ಕವಚ್ ಸಿಸ್ಟಮ್ನ. ಏನಿದು ಕವಚ್ ಸಿಸ್ಟಮ್ ಅಂತ ಅಂದ್ರೆ ಇಟ್ ಈಸ್ ರೈಲ್ವೆ ಸೇಫ್ಟಿ ಸಿಸ್ಟಮ್. ಮೊದಲನೇದಾಗಿ ಇದು ಸ್ವದೇಶಿ, ನಮ್ಮ ಆತ್ಮನಿರ್ಭರ್ ಭಾರತ್ ಅಂದ್ರೆ ನಾವೇ ಒಂದು ನಿರ್ಮಿಸಿರುವಂತಹ ಒಂದು ಸಿಸ್ಟಮ್. ಇದು ರೈಲ್ವೆ ಸೇಫ್ಟಿ ಸಿಸ್ಟಮ್ ಆಗಿ ವರ್ಕ್ ಆಗುತ್ತೆ. ಏನ್ ಮಾಡುತ್ತೆ ಸೇಫ್ಟಿಯಾಗಿ, ಯಾವ ತರ ಸೇಫ್ಟಿ ಕೊಡುತ್ತೆ ಅಂತ ಅಂದ್ರೆ ಇಟ್ ಪ್ರಿವೆಂಟ್ಸ್ ಆಕ್ಸಿಡೆಂಟ್ಸ್ ಆಫ್ ಟ್ರೈನ್ಸ್. ಯಾವ ತರ ಪ್ರಿವೆಂಟ್ ಮಾಡುತ್ತೆ ಸರ್ ಅಂತ ಅಂದ್ರೆ, ಈಗ ಇದೊಂದು ಟ್ರ್ಯಾಕ್ ಅನ್ಕೊಳ್ಳಿ. ಈಗ ಈ ಕಡೆಯಿಂದನೂ ಟ್ರೈನ್ ಬರ್ತಿದೆ, ಈ ಕಡೆಯಿಂದನೂ ಟ್ರೈನ್ ಬರ್ತಿದೆ. ಅವಾಗ ಏನಾಗುತ್ತೆ ಅಂತಂದ್ರೆ RFID ಟ್ಯಾಗ್ಸ್ ಮುಖಾಂತರ ಇದರಲ್ಲಿ ಬಳಸಲಾಗಿರುವಂತಹ ಒಂದು ಟೆಕ್ನಾಲಜಿ ಬಂದು RFID ಟೆಕ್ನಾಲಜಿ. ಈ RFID ಟೆಕ್ನಾಲಜಿ ಮೂಲಕ ಆ ಕಡೆಯಿಂದ ಬರ್ತಿರೋ ಟ್ರೈನು ಮತ್ತೆ ಈ ಕಡೆಯಿಂದ ಬರ್ತಿರೋ ಟ್ರೈನು ಆಟೋಮೆಟಿಕ್ ಆಗಿ ಅದ್ರ ಸ್ಪೀಡ್ ಕಮ್ಮಿ ಆಗುತ್ತೆ. ಆಟೋಮೆಟಿಕ್ ಆಗಿ ಅದ್ರ ಸ್ಪೀಡ್ ಕಮ್ಮಿ ಆಗಿ ಸ್ಟಾಪ್ ಆಗುತ್ತೆ. ಡಿಕ್ಕಿ ಹೊಡೆಯೋದಕ್ಕಿಂತ ಮುಂಚೆ, ಅಂದ್ರೆ ಕ್ಲಾಶ್ ಆಗೋಕ್ಕಿಂತ ಮುಂಚೆ ಆಟೋಮೆಟಿಕ್ ಆಗಿ ಸ್ಪೀಡ್ ಕಮ್ಮಿ ಆಗಿ ಸ್ಟಾಪ್ ಆಗುತ್ತೆ. ದಟ್ ಇಸ್ ವೈ ಇಟ್ ಇಸ್ ಅ ಸೇಫ್ಟಿ ಸಿಸ್ಟಮ್. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿ 1 ಕಿಲೋಮೀಟರ್ ಲೆಂತ್ಗೆ ಒಂದು RFID ಟ್ಯಾಗ್ ನ ಹಾಕಿರ್ತಾರೆ. ಒಂದು RFID ಟ್ಯಾಗ್ ನ ಇನ್ಸ್ಟಾಲ್ ಮಾಡಿರ್ತಾರೆ ಟ್ರ್ಯಾಕ್ ಮೇಲೆ ಫಾರ್ ಎವ್ರಿ 1 ಕಿಲೋಮೀಟರ್ ಆಫ್ ಲೆಂತ್. ಈ ಒಂದು RFID ಟ್ಯಾಗ್ಸ್ ಇಲ್ಲಿ ನಮ್ಗೆ ಏನ್ ಕಾಣ್ತಿದೆ ಇದು RFID ಟ್ಯಾಗ್ಸ್. ಈ RFID ಟ್ಯಾಗ್ಸ್ ಏನ್ ಮಾಡುತ್ತೆ ಅಂದ್ರೆ ಸಿಗ್ನಲ್ಸ್ ನ ಕಳಿಸ್ತಾ ಇರುತ್ತೆ. ಯಾರಿಗೆ? ಟವರ್ ನೆಟ್ವರ್ಕ್ಸ್ಗೆ. ಈ ಒಂದು ಟವರ್ಸ್ಗೆ RFID ಟ್ಯಾಗ್ ಮೂಲಕ ಪ್ರತಿ ನಿಮಿಷ ಅಥವಾ ಪ್ರತಿ ಸೆಕೆಂಡ್ ಸಿಗ್ನಲ್ಸ್ ಹೋಗ್ತಾ ಇರುತ್ತೆ. ಈ ಟವರ್ ಇಂದ ಟ್ರೈನ್ ಅಲ್ಲಿ ಇರುವಂತಹ ರಿಸೀವರ್ಗೆ ಸಿಗ್ನಲ್ಸ್ ಹೋಗ್ತಾ ಇರುತ್ತೆ. ಸೊ ಇನ್ ಕೇಸ್ ಆ ಕಡೆಯಿಂದನೂ ಟ್ರೈನ್ ಬಂದು ಈ ಕಡೆಯಿಂದನೂ ಟ್ರೈನ್ ಬಂತು ಅಂದ್ರೆ ಇದು ಆಟೋಮೆಟಿಕ್ ಆಗಿ ಇಲ್ಲಿರುವಂತಹ ಸಿಸ್ಟಮ್ ಏನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಟ್ರೈನ್ ಸ್ಪೀಡ್ ನ ಕಮ್ಮಿ ಮಾಡಿ ಸ್ಟಾಪ್ ಮಾಡುತ್ತೆ. ಸೊ ದಟ್ ಈಸ್ ವೈ ಇಟ್ ಪ್ರೊವೈಡ್ಸ್ ಸೇಫ್ಟಿ ಫಾರ್ ದಿ ಪ್ಯಾಸೆಂಜರ್ಸ್ ಆಸ್ ವೆಲ್ ಆಸ್ ದಿ ಟ್ರೈನ್. ಸೊ ಇದು ಇದರ ಉಪಯೋಗ ಕವಚ್ದು. ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ವರ್ಲ್ಡ್ ಅಥ್ಲೆಟಿಕ್ಸ್ ಆರ್ಗನೈಸೇಷನ್ SRI ಜೀನ್ ಟೆಸ್ಟಿಂಗ್ ನ ಮ್ಯಾಂಡೇಟರಿ ಮಾಡಿದೆ. ಯಾರಿಗೆ? ವಿಮೆನ್ ಅಥ್ಲೆಟಿಕ್ಸ್ಗೆ. ಏನಿದು SRI ಜೀನ್ ಟೆಸ್ಟಿಂಗ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಈ ವರ್ಷ ಎಲ್ಲಿ ನಡೆಯುತ್ತೆ ಅಂತ ಅಂದ್ರೆ ಟೋಕಿಯೋದಲ್ಲಿ ನಡೆಯುತ್ತೆ, ವಿಚ್ ಈಸ್ ಇನ್ ಜಪಾನ್. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಸೆಪ್ಟೆಂಬರ್ ಇಂದ. ಸೊ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುವಂತಹ ಈ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಒಂದು ನಾರ್ಮ್ ನ ಕಂಪಲ್ಸರಿ ಮಾಡಿದ್ದಾರೆ. ಏನಂತ ಅಂದ್ರೆ ಅದು SRI ಜೀನ್ ಟೆಸ್ಟಿಂಗ್. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಸೆಪ್ಟೆಂಬರ್ 1st. ಸೊ ಯಾರೇ ವಿಮೆನ್ ಅಥ್ಲೀಟ್ಸ್ ಈ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಬೇಕಂದ್ರೆ ಈ SRI ಜೀನ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳೇಬೇಕು. SRI ಏನು ಅಂತ ಅಂದ್ರೆ S ಸ್ಟ್ಯಾಂಡ್ಸ್ ಫಾರ್ ಸೆಕ್ಸ್, R ಸ್ಟ್ಯಾಂಡ್ಸ್ ಫಾರ್ ರೆಕಗ್ನಿಷನ್, Y ಸ್ಟ್ಯಾಂಡ್ಸ್ ಫಾರ್ Y ಕ್ರೋಮೋಸೋಮ್. ಸೊ ಮನುಷ್ಯನಲ್ಲಿ 2 ತರ ಕ್ರೋಮೋಸೋಮ್ ಇರುತ್ತೆ, X ಕ್ರೋಮೋಸೋಮ್ ಅಂಡ್ Y ಕ್ರೋಮೋಸೋಮ್. X ಕ್ರೋಮೋಸೋಮ್ ಫಿಮೇಲ್ಸ್ ಅಲ್ಲಿ ಇರುತ್ತೆ, ಮೇಲ್ಸ್ ಅಲ್ಲೂ ಇರುತ್ತೆ. ಬಟ್ ಫಿಮೇಲ್ಸ್ ಅಲ್ಲಿ XX ಅಂತ ಕ್ರೋಮೋಸೋಮ್ ಇರುತ್ತೆ. ಬಟ್ ಮೇಲ್ಸ್ ಅಲ್ಲಿ XY ಕ್ರೋಮೋಸೋಮ್ ಅಂತ ಇರುತ್ತೆ. ಸೊ ಫಿಮೇಲ್ಸ್ ಅಲ್ಲಿ ಈ Y ಕ್ರೋಮೋಸೋಮ್ ಇರೋದಿಲ್ಲ ನ್ಯಾಚುರಲ್ ಆಗಿ. ಈ Y ಕ್ರೋಮೋಸೋಮ್ ಅಕಸ್ಮಾತ್ ಏನಾದ್ರು ಡಿಟೆಕ್ಟ್ ಆಯ್ತು ಅಂದ್ರೆ ಅದೇನಂತ ಅರ್ಥ, ಶಿ ಇಸ್ ನಾಟ್ ಅ ಫಿಮೇಲ್, ಮೇಲ್ ಅಂತ. ಇವಾಗಿನ ಟೈಮ್ಸ್ ಅಲ್ಲಿ ಏನಾಗ್ತಿದೆ, ಎಲ್ಲರೂ ಈ ಆಪರೇಟ್ ಮಾಡಿಸಿ ಮೆನ್ ಇದ್ದವರು ಫಿಮೇಲ್ ಆಗಿ, ಮೇಲ್ ಇದ್ದವರು ಫಿಮೇಲ್ ಆಗಿ, ಈ ತರ ಎಲ್ಲ ನಡೀತಾ ಇದೆ. ಸೊ ಈ ಮೇಲ್ ಇದ್ದವರು ಫಿಮೇಲ್ ಆಗಿ ಕನ್ವರ್ಟ್ ಆಗಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಅನ್ಫೇರ್ ಫಾರ್ ದಿ ಅದರ್ ಕಾಂಪಿಟೇಟರ್ಸ್ ಅಂತ ಹೇಳಿ ಈ ಒಂದು ಟೆಸ್ಟ್ ನ ಕಂಪಲ್ಸರಿ ಮಾಡಿದ್ದಾರೆ. ಸೆಪ್ಟೆಂಬರ್ 1st ಇಂದ ನಡೆಯುತ್ತೆ ಈ ಟೆಸ್ಟ್. ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಯೋದು ಟೋಕಿಯೋ ಜಪಾನ್ ಅಲ್ಲಿ. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಸೆಪ್ಟೆಂಬರ್. So these things you should be knowing in this article. So coming to our next topic, Piprava relics of Lord Buddha. ಏನಿದು ಪಿಪ್ರಾವಾ ರಿಲಿಕ್ಸ್? ಈ ಪಿಪ್ರಾವಾ ಅನ್ನೋದು ಒಂದು ಜಾಗ UP ನಲ್ಲಿ.
ಈ ಒಂದು ಜಾಗದಲ್ಲಿ ಒಂದು ಸ್ತೂಪ ಸಿಗುತ್ತೆ, ಒಂದು ಸ್ತೂಪನ ಎಕ್ಸ್ಕವೇಟ್ ಮಾಡ್ತಾರೆ. ಈ ಸ್ತೂಪದಲ್ಲಿ ಕೆಲವೊಂದು ರೆಲಿಕ್ಸ್ ಸಿಗುತ್ತೆ. ಏನಿದು ರೆಲಿಕ್ಸ್ ಅಂತ ಅಂದ್ರೆ ಪಳ ಉಳಿಕೆಗಳು. ಈ ರೆಲಿಕ್ಸ್ ಅಲ್ಲಿ ಏನೇನಿದಾವೆ? ಬೋನ್ ಫ್ರಾಗ್ಮೆಂಟ್ಸ್, ಸೋಪ್ ಸ್ಟೋನ್, ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಒಂದು ಸಮಾಧಿ, ಕಾಫರ್, ಸ್ಯಾಂಡ್ ಸ್ಟೋನ್ ಕಾಫರ್, ಗೋಲ್ಡ್ ಆರ್ನಮೆಂಟ್ಸ್, ಹಾಗೆ ಕೆಲವೊಂದು ಜೆಮ್ಸ್. ಈ ಸ್ತೂಪನ ಎಕ್ಸ್ಕವೇಟ್ ಮಾಡಿದಾಗ ಇದೆಲ್ಲ ಪದಾರ್ಥಗಳು ನಮಗೆ ದೊರಕಿತ್ತು ಬ್ರಿಟಿಷ್ ಟೈಮಲ್ಲಿ. ಅವಾಗ ಬ್ರಿಟಿಷ್ ಟೈಮಲ್ಲಿ ಏನ್ ಮಾಡಿದ್ರು, ಇದೆಲ್ಲ ನಮಗೆ ಸೇರ್ಬೇಕು ಅಂತ ಬ್ರಿಟಿಷ್ ಅವರು ತಗೊಂಡೋಗ್ತಾರೆ UK-ಗೆ. ಇವಾಗ ಈ ರೆಲಿಕ್ಸ್ ನ ನಮ್ಮ ಇಂಡಿಯಾಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ವೈ ದಿಸ್ ಇಸ್ ಇನ್ ನ್ಯೂಸ್. ಈ ಒಂದು ರೆಲಿಕ್ಸ್ ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಸಹ ಸಿಕ್ಕಿದೆ. ಈ ಒಂದು ಇನ್ಸ್ಕ್ರಿಪ್ಷನ್ ಯಾವ ಸ್ಕ್ರಿಪ್ಟ್ ಅಲ್ಲಿ ಇದೆ ಅಂತ ಅಂದ್ರೆ ಬ್ರಾಹ್ಮಿ ಸ್ಕ್ರಿಪ್ಟ್ ಅಲ್ಲಿ ಇದೆ. ಏನ್ ಇಂಪಾರ್ಟೆನ್ಸ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅಂತಂದ್ರೆ ಈ ಒಂದು ಸ್ಕ್ರಿಪ್ಟ್ ಅಲ್ಲೇ ಇದು ಬುದ್ಧಗೆ ಸಂಬಂಧಪಟ್ಟಿದ್ದು, ಲಾರ್ಡ್ ಬುದ್ಧಗೆ ಇದು ಸಂಬಂಧಪಟ್ಟಿದ್ದು ಅಂತ ಈ ಸ್ಕ್ರಿಪ್ಟ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಈ ಒಂದು ಪಿಪ್ರಾವ ರೆಲಿಕ್ಸ್ ನ ಯಾರು ಕಂಡಿಡಿದ್ದು ಅಂತ ಅಂದ್ರೆ ವಿಲಿಯಂ ಕ್ಲಾಕ್ಸ್ಟನ್ ಪೆಪ್ಪೆ ಅಂತ 1898 ಅಲ್ಲಿ ಈ ಒಂದು ರೆಲಿಕ್ಸ್ ನ ಎಕ್ಸ್ಕವೇಟ್ ಮಾಡ್ತಾರೆ ಪಿಪ್ರಾವ ಅನ್ನೋ ಒಂದು ಜಾಗದಲ್ಲಿ. ಅಂದ್ರೆ ಇವಾಗಿನ UP ಅಲ್ಲಿರುವ ಪಿಪ್ರಾವ ಜಾಗದಲ್ಲಿ ಸ್ತೂಪನ ಎಕ್ಸ್ಕವೇಟ್ ಮಾಡ್ತಾರೆ ವಿಲಿಯಂ ಕ್ಲಾಕ್ಸ್ಟನ್ ಪೆಪ್ಪೆ ಅನ್ನೋರು. ಇದನ್ನ UK ಅವರು ತಗೊಂಡಿರ್ತಾರೆ, ನಮಗೆ ಸೇರ್ಬೇಕಿರೋದು ಅಂತ. ಇವಾಗ ಅದನ್ನ ಇಂಡಿಯಾಗೆ ರಿಟರ್ನ್ ಮಾಡಿದ್ದಾರೆ. ದಟ್ ಇಸ್ ವೈ ದಿಸ್ ಇಸ್ ಇನ್ ನ್ಯೂಸ್. ಸೊ ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಕರ್ನಾಟಕ ಕ್ವಾಂಟಮ್ ಮಿಷನ್. ನಮ್ಮ ಚೀಫ್ ಮಿನಿಸ್ಟರ್ ಆದ ಸಿದ್ದರಾಮಯ್ಯ ಅವರು ಕರ್ನಾಟಕ ಕ್ವಾಂಟಮ್ ಮಿಷನ್ ನ ಅನೌನ್ಸ್ ಮಾಡಿದ್ದಾರೆ. ಇದರ ಒಂದು ಫಂಡ್ಸ್ ಬಂದು 1000 ಕೋಟಿ ರೂಪಾಯಿ, ಅಂದ್ರೆ 1000 crore rupees ಅಲ್ಲಿ ಫಂಡ್ಸ್ ನ ಇದಕ್ಕೆ ಅಂತ ಅಲೋಕೇಟ್ ಮಾಡಿದ್ದಾರೆ. ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತ ಅಂದ್ರೆ ಟ್ಯಾಲೆಂಟ್ ಡೆವಲಪ್ಮೆಂಟ್, R&D ಎಕ್ಸಲೆನ್ಸ್, ಇನ್ಫ್ರಾ ಕ್ರಿಯೇಷನ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್, ಇಂಡಸ್ಟ್ರಿ ಸಪೋರ್ಟ್, ಹಾಗೆ ಗ್ಲೋಬಲ್ ಪಾರ್ಟ್ನರ್ಶಿಪ್. ಈ 5 ಅಂಶಗಳೇನಿದೆ, ಈ 5 ಅಂಶಗಳು ಈ ಕರ್ನಾಟಕ ಕ್ವಾಂಟಮ್ ಮಿಷನ್ ನ 5 ಇಂಪಾರ್ಟೆಂಟ್ ಪಿಲ್ಲರ್ಸ್ ಆಫ್ ಕರ್ನಾಟಕ ಕ್ವಾಂಟಮ್ ಮಿಷನ್. ಯಾಕೆ ಕ್ವಾಂಟಮ್ ಮಿಷನ್, ಯಾಕೆ ಎಲ್ಲರೂ ಕ್ವಾಂಟಮ್ ಅಂತ ಅಂತಿದ್ದಾರೆ ಅಂದ್ರೆ ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಅಡ್ವಾಂಟೇಜಸ್. ಈ ಕ್ವಾಂಟಮ್ ಮಿಷನ್ ನ ಕಮ್ಯುನಿಕೇಶನ್ ಅಲ್ಲೂ ಬಳಸಬಹುದು. ನಾನು ಹಿಂದಿನ ವಿಡಿಯೋದಲ್ಲಿ ಸಹ ಡಿಸ್ಕಸ್ ಮಾಡಿದ್ದೆ ಕ್ವಾಂಟಮ್ ಕೊಹರೆನ್ಸ್ ಅಥವಾ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್, ಕ್ವಾಂಟಮ್ ಡಿಕೊಹರೆನ್ಸ್, ಇದ್ರ ಬಗ್ಗೆ ಎಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಕ್ವಾಂಟಮ್ ಕೊಹರೆನ್ಸ್ ಅಂದ್ರೆ ಏನು, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಏನು, ಕ್ವಾಂಟಮ್ ಡಿಕೊಹರೆನ್ಸ್ ಅಂದ್ರೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅಂಡ್ ಹಿಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಸಹ ಒಂದು ಫ್ಯಾಕ್ಟ್ ಹೇಳಿದೆ ನಿಮಗೆ, ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ವಿಲೇಜ್, ಕ್ವಾಂಟಮ್ ಕಂಪ್ಯೂಟಿಂಗ್ ವಿಲೇಜ್ ಎಲ್ಲಿ ಡೆವಲಪ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅಮರಾವತಿ ಇನ್ ಆಂಧ್ರ ಪ್ರದೇಶ್. ಇಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ ವಿಲೇಜ್ ನ ಡೆವಲಪ್ ಮಾಡ್ತಾ ಇದೀವಿ. ಸೊ ದಿಸ್ ಈಸ್ ಅಬೌಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂಡ್ ದಿ ಕರ್ನಾಟಕ ಕ್ವಾಂಟಮ್ ಮಿಷನ್. 1000 crore rupees ಫಂಡ್ ನ ಅಲೋಕೇಟ್ ಮಾಡಿದ್ದಾರೆ ಈ 5 ಪಿಲ್ಲರ್ಸ್ ಆಫ್ ಕರ್ನಾಟಕ ಕ್ವಾಂಟಮ್ ಮಿಷನ್. ಅಂಡ್ ಆಲ್ಸೋ ಕೊಹರೆನ್ಸ್, ಎಂಟ್ಯಾಂಗಲ್ಮೆಂಟ್, ಡಿಕೊಹರೆನ್ಸ್ ಇದೇನಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಮಿಂಗ್ ಟು ಅವರ್ ಒನ್ ಲೈನರ್ಸ್, ಕರ್ನಾಟಕ ಗವರ್ಮೆಂಟ್ IVF ಕ್ಲಿನಿಕ್ ಇನಿಷಿಯೇಟಿವ್. IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಈ ಮಕ್ಕಳಾಗದೇ ಇರೋರಿಗೆ ಇದೊಂದು ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಅಂದ್ರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ನ್ಯಾಚುರಲ್ ವೇ ಅಲ್ಲಿ ಮಕ್ಕಳಾಗಿಲ್ಲ ಅಂತ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಹೋಗ್ತಾರೆ. ಇದರಲ್ಲಿ ಫಿಮೇಲ್ ಇಂದ ಎಗ್ ನ ತಗೊಂಡು ಮೇಲಿಂದ ಸ್ಪರ್ಮ್ಸ್ ನ ತಗೊಂಡು, ಇಟ್ ಕ್ಯಾನ್ ಬಿ ಆಫ್ ಬಯೋಲಜಿಕಲ್ ಮದರ್ ಅಂಡ್ ಫಾದರ್ ಓನ್ಲಿ, ಅಥವಾ ಅಕಸ್ಮಾತ್ ಏನಾದ್ರು ಮ್ಯಾನ್ ಇನ್ಕೇಪಬಲ್ ಆಗಿದ್ರೆ, ಅಂದ್ರೆ ಮ್ಯಾನ್ಗೆ ಸ್ಪರ್ಮ್ ಕೌಂಟ್ ಎಲ್ಲ ಕಮ್ಮಿ ಇತ್ತು ಅಂತ ಅಂದ್ರೆ ಯಾರಾದ್ರೂ ಬೇರೆ ಸ್ಪರ್ಮ್ ಡೊನೇಟ್ ಮಾಡಿರೋ ಸ್ಪರ್ಮ್ಸ್ ತಗೊಂಡು ಈ ಎಗ್ ನ ಫರ್ಟಿಲೈಸ್ ಮಾಡ್ತಾರೆ. ಸೊ ಈ ಆರ್ಟಿಫಿಷಿಯಲ್ ಆಗಿ ಇನ್ಸರ್ಟ್ ಮಾಡಿ ಅದನ್ನ ಮದರ್ನ ಓವಮ್ಗೆ ಇಂಜೆಕ್ಟ್ ಮಾಡಿ ಮದರ್ನ ಓಂಬಲ್ಲಿ ಈ ಒಂದು ಮಗುನ ಬೆಳೆಸೋದಕ್ಕೆ IVF ಟೆಕ್ನಾಲಜಿ ಅಂತ ಕರಿತೀವಿ. ಇವಾಗ ನಮ್ಮ ಕರ್ನಾಟಕದವರು ಈ ಒಂದು ಇನಿಷಿಯೇಟಿವ್ ನ 4
ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಅಂದ್ರೆ, ಒಂದು ಹುಬ್ಬಳ್ಳಿ, ಇನ್ನೊಂದು ಮೈಸೂರು, ಇನ್ನೊಂದು ಗುಲ್ಬರ್ಗ. ಈ 3 ಕಡೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ದಿಸ್ ಇಸ್ ಅ ವೆರಿ ನೈಸ್ ಇನಿಷಿಯೇಟಿವ್ ಫ್ರಮ್ ಕರ್ನಾಟಕ ಫಾರ್ ಮೇಕಿಂಗ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಫೋರ್ಡಬಲ್. ಇಷ್ಟು ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ಕಮಿಂಗ್ ಟು ಅವರ್ ನೆಕ್ಸ್ಟ್ ಒನ್ ಲೈನರ್, ಸೊನಾಲಿ ಮಿಶ್ರಾ ಮ್ಯಾಮ್ ಈಸ್ ಅಪಾಯಿಂಟೆಡ್ ಆಸ್ ದಿ DG, ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಈಸ್ ಎನ್ ಆರ್ಗನೈಸೇಷನ್ ವಿಚ್ ಪ್ರೊಟೆಕ್ಟ್ಸ್ ರೈಲ್ವೆ ಪ್ರಾಪರ್ಟೀಸ್. ಈ ರೈಲ್ವೆ ಪ್ರಾಪರ್ಟೀಸ್ನೆಲ್ಲ ಯಾರು ಪ್ರೊಟೆಕ್ಟ್ ಮಾಡ್ತಾರೆ, ಅದಕ್ಕೆ ಅಂತ ಒಂದು ಫೋರ್ಸ್ ಯಾವ್ದಿದೆ ಅಂತ ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಇದಕ್ಕೆ ಹೊಸ DG ಆಗಿ ಸೊನಾಲಿ ಮಿಶ್ರಾ ಮ್ಯಾಮ್ ಅವರು ಅಪಾಯಿಂಟ್ ಮಾಡಿದ್ದಾರೆ. ಈ ಇದ್ರಲ್ಲಿ ಸ್ಪೆಷಾಲಿಟಿ ಇದರಲ್ಲಿ ಅಂತ ಅಂದ್ರೆ, ಇನ್ 143 ಇಯರ್ಸ್, ಅಂದ್ರೆ ಇಲ್ಲಿವರೆಗೂ ಯಾರು ವುಮೆನ್ DG ನ ಅಪಾಯಿಂಟೇ ಮಾಡಿರಲಿಲ್ಲ. ಸೊ ಶಿ ಬಿಕಮ್ಸ್ ದಿ ಫಸ್ಟ್ ವುಮೆನ್ after 143 years to head railway protection force. That's why this one liner or this article becomes very important. Coming to our next topic, ನಮ್ಮ ಒಂದು UPI ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿದೆ 19.47 ಬಿಲಿಯನ್ ರುಪೀಸ್ ಟ್ರಾನ್ಸಾಕ್ಷನ್ ನ UPI ಮುಖಾಂತರ ಮಾಡಿದ್ದಾರೆ. ಏನಿದು UPI ಅಂದ್ರೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದನ್ನ ಡೈರೆಕ್ಟ್ ಆಗಿ ಒಂದು PYQ ಅಲ್ಲಿ ಸಹ ಕೇಳಿದ್ರು, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ UPI ಅಂತ. ಅಂಡ್ ಯಾರು ಡೆವಲಪ್ ಮಾಡಿದ್ದು ಇದನ್ನ ಅಂತ ಅಂದ್ರೆ NPCI ಅನ್ನೋ ಒಂದು ಆರ್ಗನೈಸೇಷನ್, ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಒಂದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ಡೆವಲಪ್ ಮಾಡಿರೋದು UPI. ಎಷ್ಟು ಮಟ್ಟಿಗೆ ಇದು ಬೆಳೀತು ಅಂತ ಅಂದ್ರೆ, ಈವನ್ ಅದರ್ ಡೆವಲಪ್ಡ್ ಕಂಟ್ರೀಸ್ ಈಸ್ ಆಲ್ಸೋ ಆಸ್ಕಿಂಗ್ ಫಾರ್ ದಿಸ್ UPI ಟೆಕ್ನಾಲಜಿ. ಅವರ ಒಂದು ಎಕನಾಮಿಕ್ ಸಿಸ್ಟಮ್ಗೆ ಇಂಟಿಗ್ರೇಟ್ ಮಾಡಬೇಕು ಅಂತ. ಅಂಡ್ ಇಂಡಿಯಾ ಈಸ್ ಅಟ್ ದಿ ಫೋರ್ ಫ್ರಂಟ್ ಆಫ್ ಡಿಜಿಟಲ್ ಪೇಮೆಂಟ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಡಿಜಿಟಲ್ ಪೇಮೆಂಟ್ಸ್ಗೆ ನಮ್ಮ ಇಂಡಿಯಾ ಲೀಡರ್ ಆಗಿ ಹೊರಹೊಮ್ಮಿದೆ, ಆಲ್ ಬಿಕಾಸ್ ಆಫ್ UPI ಅಂಡ್ NPCI. ಈ NPCI ಕಂಡಿಡಿದ್ದು UPI ನ, ಅಥವಾ NPCI ಡೆವಲಪ್ ಮಾಡಿದ್ದು UPI ನ. ಇದು ಡೆವಲಪ್ ಮಾಡಿರೋ UPI ಜಗತ್ ಪ್ರಸಿದ್ಧವನ್ನು ಹೊಂದಿ ಡೆವಲಪ್ ಆಗಿರುವಂತಹ ನೇಷನ್ ಸಹ ನಮ್ಮಲ್ಲಿ ಕೇಳ್ತಿದ್ದಾರೆ, ಈ ಯಾವ ತರ ಟೆಕ್ನಾಲಜಿ ಹೇಗೆ ಮಾಡಿದ್ರಿ ಇದನ್ನ ಅಂತ. ಸೊ ದಟ್ ಈಸ್ ವೈ ದಿಸ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಇನ್ನ ಇಂಪಾರ್ಟೆಂಟ್ ಆಗಿರೋ ಆರ್ಟಿಕಲ್ಸ್ ಜೊತೆ ನಾಳೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.